ನಮಸ್ಕಾರ ಬೆಂಗಳೂರು. ಹುಡುಗರು ಯಾವುದಕ್ಕೆ ಖರ್ಚು ಮಾಡ್ತಾರೆ ಅಂತ ಗೊತ್ತಿಲ್ಲ. ಅವ್ರಿಗಂತೂ ಖರ್ಚು ಮಾಡೋದೇ ಇಲ್ಲ. ಆದ್ರೆ ಅವ್ರದ್ದು ಗಾಡಿ ಅಂತ ಬರುವಾಗ ಫಸ್ಟ್ ಖರ್ಚು ಮಾಡ್ತಾರೆ. ಏನ್ ತಲೆನೇ ಕೆಡ್ಸ್ಕೊಳ್ಳೋದಿಲ್ಲ. ಸೆಕೆಂಡ್ ಆಪ್ಷನ್, ಸೆಕೆಂಡ್ ಚಾಯ್ಸ್ ಮೈಂಡಲ್ಲಿ ಬರೋದೇ ಇಲ್ಲ. ನಾನು ಅದೇ ಮಾಡಿದ್ದೀನಿ. ಫೈನಲಿ ಹೊಸ ಹೆಲ್ಮೆಟ್ ತಗೊಂಡಿದ್ದೀನಿ. ನೋಡುವ ಹೆಂಗಿದೆ ಅಂತ ಅನ್ಬಾಕ್ಸ್ ಮಾಡುವ. ನಾನು ನೆನ್ನೆ ಅಲ್ಲ, ಸಾರಿ, ಇವತ್ತು ಹೆಲ್ಮೆಟ್ ತಕೊಳಕ್ ಹೋಗುವಾಗ ನಾನು ಹೆಂಗೆ ಹೋಗಿದ್ದೀನಿ ಅಂದ್ರೆ, ಒಂದು RCB ಜರ್ಸಿ, ಇದೆಲ್ಲ ಬೇರೆ ಒಂದು RCB ಜರ್ಸಿ, ಒಂದು ಟ್ರ್ಯಾಕ್ ಪ್ಯಾಂಟ್, ಒಂದು ಕಿತ್ತೋಗಿರೋ ಸ್ಲಿಪ್ಪರ್. ಆ ಸ್ಲಿಪ್ಪರ್ ಇಷ್ಟೇ ಇರೋದು ಚೇಂಜ್ ಮಾಡಕ್ಕೆ, ಅದು ಸಮೇತ ನಾನು ಚೇಂಜ್ ಮಾಡಿಲ್ಲ. ಯಾಕೆ ಗೊತ್ತಾ? ಸುಮ್ಮನೆ ಯಾಕೆ 150 ರೂಪಾಯಿ ಖರ್ಚು ಮಾಡೋದು ಅಂತ. ಅಂಥದ್ರಲ್ಲಿ ಆ ಔಟ್ಫಿಟ್ ಅಲ್ಲಿ ಹೋಗಿ ನಾನು ಹೆಲ್ಮೆಟ್ ಪರ್ಚೇಸ್ ಮಾಡಿ ಬಂದಿದ್ದೀನಿ. ವಿಲ್ಸಿ. ಓಕೆ, ಅನ್ಬಾಕ್ಸ್ ಮಾಡುವ. ಕಂಪನಿಯಲ್ಲಿ ಲೈಕ್ ಸ್ಟಾಕ್ ಹೆಲ್ಮೆಟ್ ಇದು ವೈಸರ್ ಇದ್ದು ಪ್ಲೇನ್. ನಮ್ಮ ಹುಡುಗರಿಗೆ ಯಾವತ್ತಿದ್ರು ಸ್ಟಾಕ್ ಇಷ್ಟ ಆಗಲ್ಲ, ಸ್ವಲ್ಪ ಆಲ್ಟರ್ ಮಾಡಬೇಕು. ಅದಕ್ಕೆ ಅದನ್ನ ಬಿಚ್ಚಿ ಸ್ವಲ್ಪ ಟಿಂಟೆಡ್ ಆಗಿರೋದು ತಗೊಂಡಿದ್ದೀನಿ. ವಿಲ್ ಸಿ ಹೌ ಇಟ್ ವರ್ಕ್ಸ್. ಓಕೆ, ಟೈಮ್ ಟು ಅನ್ಲೀಶ್ ದ ಕ್ರೌನ್. ನಮ್ಮ ತಲೆಗುರು ಸೇಫ್ಟಿ ಆಗಿಡ್ಬೇಕು, ಖರ್ಚು ಮಾಡಿದ್ರು ಪರವಾಗಿಲ್ಲ. ಎಸ್, ಫೈನಲಿ ಹೊಸ ಹೆಲ್ಮೆಟ್. ಐ ಯೂಶಲಿ ಹೆಲ್ಮೆಟ್ ಜಾಸ್ತಿ ನೋಡಿಲ್ಲ. ಸೊ ನಿಮ್ಗೆ ಏನಾದರೂ ಈ ಹೆಲ್ಮೆಟ್ ಗೊತ್ತಿದ್ರೆ, ಇಲ್ಲ ಈ ಹೆಲ್ಮೆಟ್ ಯಾವ ಕಂಪನಿದು ಗೊತ್ತಿದ್ರೆ, ಇಲ್ಲ ಪ್ರೈಸ್ ಎಷ್ಟು ಅಂತ ಹೇಳಿದ್ರೆ ಗೆಸ್ ಮಾಡಿ ಕಮೆಂಟ್ ಹಾಕಿ. ಒಂದ್ಸತಿ ನಾ ಹಾಕಿ ತೋರಿಸ್ತೀನಿ. ವಿಲ್ ಸಿ. ರೆಡಿ ಫಾರ್ ರೈಡ್. ಹಂಗೆ ನಮ್ಮ ಚಾನಲ್ ಇದೆ ಅಪ್ಪ, ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು.